ಹೀಗೆ ಕಳುವಾಗಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ಚಿನ್ನಾಭರಣಗಳನ್ನು ಜೋಡಿಸಿಟ್ಟಿರುವ ಪೊಲೀಸರು ಮತ್ತೊಂದೆಡೆ ಥೇಟ್ ಅಮಾಯಕಳಂತೆ ಪೊಲೀಸರ ಮಧ್ಯದಲ್ಲಿ ನಿಂತಿರುವ ಅಂತಾರಾಜ್ಯ ಕಳ್ಳಿ. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ. ಹೌದು, ಕಳೆದ 2025 ಸೆಪ್ಟೆಂಬರ್ 19ರಂದು ಜಂಗಮಕೋಟೆ ಕ್ರಾಸ್ನಲ್ಲಿ ಕೆಎಸ್ಆರ್ಟಿಸಿ ಬಸ್ನಲ್ಲಿ ಪ್ರಯಾಣಿಕರ ಸೋಗಿನಲ್ಲಿ ಬಂದ ಮಹಿಳೆ 22 ಲಕ್ಷ ಮೌಲ್ಯದ 240 ಗ್ರಾಂ ಚಿನ್ನಾಭರಣ ಕಳವು ಮಾಡಿ ಎಸ್ಕೇಪ್ ಆಗಿದ್ದ ಮಹಿಳೆಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಬಂಧಿಸಿದ್ದಾರೆ. ಇನ್ನು ಚಿಂತಾಮಣಿ ತಾಲೂಕಿನ ತಳಗವಾರ ಗ್ರಾಮದ ಮಹಿಳೆ ವನಜಾಕ್ಷಿ ಎಂಬಾಕೆ ತನ್ನ ಚಿನ್ನಾಭರಣಗಳನ್ನು 3 ಸೆಟ್ ಲಾಂಗ್ ಸರ, 3 ಉಂಗುರ, 3 ಸೆಟ್ ವಾಲೆಗಳನ್ನು ವ್ಯಾನಿಟಿ ಬ್ಯಾಗ್ನಲ್ಲಿಟ್ಟುಕೊಂಡು ದೇವಸ್ಥಾನಕ್ಕೆ ಹೋಗಲು ಜಂಗಮಕೋಟೆ ಕ್ರಾಸ್ಗೆ ಬಂದಿದ್ದಾರೆ. ಸೂಲಿಬೆಲೆಗೆ ತೆರಳಲು ಬಸ್ ಹತ್ತುತ್ತಿದ್ದ ವೇಳೆ ಚಿನ್ನಾಭರಣ ಕಳವು ಮಾಡಲಾಗಿತ್ತು. ಈ ಸಂಬಂಧ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆ ಪೊಲೀಸರು ತನಿಖೆ ಶುರು ಮಾಡಿ ಆರೋಪಿಗೆ ಬಲೆ ಬೀಸಿದ್ದಾರೆ. ಕುಪ್ಪಂ ಮೂಲದ ಮೀನಾ ಅಲಿಯಾಸ್ ಮೀನಾಕ್ಷಿಯನ್ನು ಬಂಧಿಸಿ ವಿಚಾರಣೆ ನಡೆಸಿದ್ದಾರೆ. ಬಂಧಿತ ಆರೋಪಿ ಮಹಿಳೆಯಿಂದ 22 ಲಕ್ಷ ಮೌಲ್ಯದ 240 ಗ್ರಾಂ ಚಿನ್ನಾಭರಣ ವಶಕ್ಕೆ ಪಡೆದುಕೊಂಡು ಜೈಲಿಗಟ್ಟಿದ್ದಾರೆ. ನಮಸ್ಕಾರ. ನಮ್ಮ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಶಿಡ್ಲಘಟ್ಟ ರೂರಲ್ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ ಅಲ್ಲಿ ಸೆಪ್ಟೆಂಬರ್ ತಿಂಗಳು ಒಂದು ಥೆಫ್ಟ್ ಆಗಿತ್ತು, ಥೆಫ್ಟ್ ರಿಪೋರ್ಟ್ ಆಗಿತ್ತು. ಬೇಸಿಕಲಿ ಕಂಪ್ಲೇಂಟ್ ಪ್ರಕಾರ ಒಬ್ಬರು ಮಹಿಳಾ ಹೊಸಕೋಟೆ ಕಡೆ ಮಧುರಮ್ಮ ಟೆಂಪಲ್ಗೆ ಹೋಗುವಾಗ ಟೈಮಲ್ಲಿ ತಲಗವಾರದಿಂದ ಬಸ್ ತಗೊಂಡಿದ್ದಾರೆ. ಬಸ್ಸಿಂದ ಅವರು ಎಚ್ ಕ್ರಾಸ್ ಇಂದ ಜಂಗಮಕೋಟೆ ಹತ್ರ ಹೋಗಿದ್ದಾರೆ. ಆ ಟೈಮ್ಗೆ ಎಚ್ ಕ್ರಾಸ್ ಅಲ್ಲಿ ಅವರಿಗೆ ಬೇರೆ ಯಾರು ಲೇಡಿ ಒಂದು ಪುಷ್ ಮಾಡಿದ್ದಾರೆ, ಈ ಥರ ಅವ್ರಿಗೆ ಅನಿಸುತ್ತೆ. ಆಮೇಲೆ ಜಂಗಮಕೋಟೆ ಹತ್ರ ಹೋಗಿ ಅವರು ಬೇರೆ ಬಸ್ ಚೇಂಜ್ ಮಾಡ್ತಾ ಇತ್ತು. ಆ ಟೈಮ್ಗೆ ಅವರಿಗೆ ಏನು ಡೌಟ್ ಬಂತು ಕಿ ಯಾರು ಈ ಥರ ಏನು ಅವ್ರದ್ದು ವ್ಯಾನಿಟಿ ಬ್ಯಾಗಲ್ಲಿ ಏನು ಆಭೂಷಣ ವಗೇರಾ ಒಡವೆಗಳು ಏನಿದೆ ಅದು ಏನು ಕಳ್ಳತನ ಆಗಿದೆ, ಈ ಥರ ಅವ್ರಿಗೆ ಡೌಟ್ ಬಂತು. ಸೊ ಅವರು ವ್ಯಾನಿಟಿ ಬ್ಯಾಗ್ ಓಪನ್ ಮಾಡಿ ಚೆಕ್ ಮಾಡಿದರೆ ಆ ಟೈಮ್ಗೆ ಈ ಒಡವೆಗಳದ್ದು ಬಾಕ್ಸ್ ಏನಿತ್ತು ಅದು ಪೂರ್ತಿ ಗಾಯಬಾಗಿದೆ, ಈ ಥರ ಅವ್ರಿಗೆ ಗೊತ್ತಾಯಿತು. ಆಮೇಲೆ ಅವರು ಪೊಲೀಸ್ಗೆ ಕಂಪ್ಲೇಂಟ್ ಮಾಡಿದ್ದಾರೆ. ಈ ಕೇಸಲ್ಲಿ ನಾವು ಎಚ್ ಕ್ರಾಸ್ ಮತ್ತು ಜಂಗಮಕೋಟೆಯಲ್ಲಿ ಎಲ್ಲ CCTV ಫುಟೇಜಸ್ ವಗೇರಾ ಮತ್ತು ಟೆಕ್ನಿಕಲ್ ಅನಾಲಿಸಿಸ್ ಮಾಡಿದ್ದೀವಿ. ಆಮೇಲೆ ನಮ್ಮ ಟೀಮ್ ಒಳ್ಳೆ ಎಫರ್ಟ್ಸ್ ಮಾಡಿ ಈ ಕೇಸಲ್ಲಿ ಒಬ್ಬರು ಮಹಿಳಾ ಆರೋಪಿಗೆ ಕರ್ಕೊಂಡ್ಬಂದಿದ್ದಾರೆ. ಬೇಸಿಕ್ಲಿ ಈ ಕಂಪ್ಲೇಂಟ್ ಪ್ರಕಾರ ಅರೌಂಡ್ 300 ಗ್ರಾಮ್ಸ್ ಒಡವೆಗಳು ಅವರದು ಕಳ್ಳತನ ಆಗಿತ್ತು. ಈ ಕೇಸಲ್ಲಿ ನಾವು ಆರೋಪಿ ಮೀನಾಕ್ಷಿ ಅಲಿಯಾಸ್ ಮೀನಾ ಅವರಿಗೆ ಕುಪ್ಪಂ ಕಡೆಯಿಂದ ಕರ್ಕೊಂಡ್ಬಂದಿದ್ದೀವಿ. ಕುಪ್ಪಂ ಚಿತ್ತೂರು ಡಿಸ್ಟಿಕ್ಕಿಂದ ಕರ್ಕೊಂಡ್ಬಂದಿದ್ದೀವಿ. ಈ ಮಹಿಳೆದು ಏಜ್ ಅರೌಂಡ್ 50 ಇಯರ್ಸ್ ಇದೆ. ಇವರದು ವಾಸ ತಿರುಮತ್ತೂರು ವೆಲ್ಲೂರು ಡಿಸ್ಟಿಕ್ ತಮಿಳ್ನಾಡು ಇದೆ, ಅಂದರೆ ಪರ್ಮನೆಂಟ್. ಬಟ್ ಈಗ ಪ್ರೆಸೆಂಟ್ ಅವರು ಕುಪ್ಪಮಲ್ಲಿದ್ದಾರೆ. ಈ ಮಹಿಳೆಯಿಂದ ನಾವು 240 ಗ್ರಾಮ್ಸ್ ಗೋಲ್ಡ್ ರಿಕವರಿ ಏನು ಒಡವೆಗಳು ಹೋಗಿತ್ತು ಅದು ಇಂಟ್ಯಾಕ್ಟ್ ರಿಕವರಿ ಮಾಡಿದ್ದೀವಿ. ಬೇಸಿಕ್ಲಿ ಕಂಪ್ಲೇನೆಂಟ್ಗೆ ಕೂಡ ಎಕ್ಸಾಕ್ಟ್ ವೇಟ್ ವಗೇರಾ ಗೊತ್ತಾಗಿಲ್ಲ ಆ ಟೈಮ್ಗೆ. ಸೊ ಅಂದಾಜಾಗಿ ಅವರು ಕೊಟ್ಟಿದ್ದಾರೆ ಕಿ ಅರೌಂಡ್ 300 ಗ್ರಾಮ್ಸ್ ಇದೆ. ಬಟ್ ಎಲ್ಲ ಏನೇನು ಐಟಮ್ಸ್ ಏನೇನು ಹೋಗಿತ್ತು ಅದು ಎಲ್ಲ ಐಟಮ್ ಸಿಕ್ಕಿದೆ. ಸೊ ಅರೌಂಡ್ 240 ಗ್ರಾಮ್ಸ್ ಫುಲ್ ಗೋಲ್ಡ್ ರಿಕವರಿ ಕಂಪ್ಲೇನೆಂಟ್ದು ಈ ಕೇಸಲ್ಲಿ ಆಗಿದೆ. ಆರೋಪಿಯಿಂದ ರಿಕವರಿ ಮಾಡಿ ನಾವು ಈ ಪ್ರಾಪರ್ಟಿ ಕೂಡ ನಮಗೆ ಈಗ ಸಿಕ್ಕಿದೆ. ಆರೋಪಿ ನಮ್ಮ ಕಸ್ಟಡಿಯಲ್ಲಿದ್ದಾರೆ. ಬೇರೆ ಏನಾದರೂ ಕಳ್ಳತನಲ್ಲಿ ಅವರದು ಭಾಗಿದ್ದಾರೆ ಅದು ಕೂಡ ನಾವು ಇಂಟರ್ಗೇಷನ್ ಮಾಡ್ತಾ ಇದ್ದೀವಿ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.